ಹಾಯ್ ಕುಟುಂಬಸ್ಥರೇ, ನಮಸ್ಕಾರ. ರೈತ ಬಾಂಧವರೇ, ಬೆಂಗಳೂರು ವೀಕ್ಷಕರೇ, ಎಲ್ಲ ನೋಡ್ತಾ ಇರುವಂಥ ವೀಕ್ಷಕರೇ, ಇವತ್ತು ಜಿಲ್ರಗುಂಟೆ ಮಡಕಶಿರಾ ತಾಲೂಕು ಮಡಕಶಿರಾ ಮಂಡಲ ಜಿಲ್ರಗುಂಟೆ ಹನುಮಂತರಾಯ ದೇವಸ್ಥಾನ ಹತ್ರ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಆರತಿಗಳು ಹನುಮಂತರಾಯನಿಗೆ ಬೆಳ್ಕೊಂಡು ಅವರು ಇಷ್ಟಾರ್ಥಗಳು, ಅವರು ಕೋರಿಕೆಗಳು ಏನೆಲ್ಲ ಮಾಡ್ಕೊಂಡಿದ್ದಾರೋ ಅದೆಲ್ಲ ಮಾಡ್ಕೊಂಡಿದ್ದಾರೆ. ನೋಡಿ, ಜಿಲ್ರಗುಂಟೆ ಹನುಮಂತರಾಯಗೆ 2 ಕಿಲೋಮೀಟ್ರು ಭಾಳ ಜನಸಂಖ್ಯೆ ಇದೆ. ಜಿಲ್ರಗುಂಟೆ ಹನುಮಂತರಾಯ, ಮಡಕಶಿರಾ ತಾಲೂಕು, ಮಡಕಶಿರಾ ಮಂಡಲ, ಜಿಲ್ರಗುಂಟೆ ಹನುಮಂತರಾಯ. ನೋಡಿ, ಜಿಲ್ರಗುಂಟೆ ಹನುಮಂತರಾಯ, ಅದಕ್ಕೆ ಎಲ್ಲ ಆರತಿ ಬೆಳ್ಕೊಂಡು ನೋಡಿ, ದೊಡ್ಡದಾಗಿ ಆರತಿ ಎಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಮಡಕಶಿರಾ ತಾಲೂಕು ಜಿಲ್ರಗುಂಟೆ ಹನುಮಂತರಾಯನ ಸನ್ನಿಧಾನ ದೇವಸ್ಥಾನ ಹತ್ರ ಬಂದಿದ್ದೀನಿ. ಎಲ್ಲ ಆರತಿ ಸಂಕಷ್ಟಗಳು, ಅವರು ಕೋರಿಕೆಗಳು ಏನೆಲ್ಲ ಇದೆ, ಆರಕೆ ಮಾಡ್ಕೊಂಡಿರೋದು, ಆ ಆರಕೆಗಳು 5 ವರ್ಷ 9 ವರ್ಷ ಮಾಡ್ತಾರಂತೆ ಆರತಿಗಳು. ಅದಕ್ಕೆ ಇವತ್ತು ಎಲ್ಲ ಜಿಲ್ರಗುಂಟೆ ಹನುಮಂತರಾಯನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಬನ್ನಿ, ವಿಶೇಷತೆ ಹೇಗಿದೆ ಎಲ್ಲ ತಿಳ್ಕೊಳ್ಳೋಣ. ನೋಡಿ, ದೊಡ್ಡ ಆರತಿಗಳು ಬರ್ತಾ ಇದೆ. ಎಲ್ಲ ಇವತ್ತು ಅವರು ಏನೇನು ಕೋರಿಕೆಗಳು ಮಾಡ್ಕೊಂಡಿರ್ತಾರೆ, ಮನೆಯಲ್ಲಿ ಹರಕೆಗಳು ಕರ್ಕೊಂಡಿರ್ತಾರೆ, ಮದುವೆ ಆಗಲಿ, ಸಂತಾನ ಪ್ರಾಪ್ತಿ, ಸಂತಾನ ಆಗೋರಿಗೆ, ಮದುವೆ ಆಗೋರಿಗೆ, ಹೊಲ ಜಮೀನಲ್ಲಿ ಫಸಲು ಚೆನ್ನಾಗಿ ಬರಲಿ ಅಂತ ಎಲ್ಲ ನೋಡ್ತಾವ್ರೆ. ಬನ್ನಿ ವೀಕ್ಷಕರೇ, ನೋಡಿ, ದೊಡ್ಡ ಆರತಿಗಳು ಬರ್ತಾ ಇದೆ ಜಿಲ್ರಗುಂಟೆ ಹನುಮಂತರಾಯನ ಜಾತ್ರೆಯಲ್ಲಿ. ಅದಕ್ಕೆ ಎಲ್ಲ ಇವತ್ತು ವಿಶೇಷತೆ, ಎಲ್ಲ ಅವ್ರ ಕೋರಿಕೆಗಳು, ನೆನಪುಗಳು ಏನೆಲ್ಲ ಇದೆ, ಅದಕ್ಕೋಸ್ಕರ ಆರತಿ ಭಕ್ತಾದಿಗಳು ಅವ್ರ ಮನಸ್ಸಲ್ಲಿ ಏನು ಹರಕೆಗಳು ಮಾಡ್ಕೊಂಡಿರ್ತಾರೆ, ಮದುವೆ ಹರಕೆ, ಸಂತಾನ ಪ್ರಾಪ್ತಿ, ಹೊಲ ಜಮೀನು, ಕೋರ್ಟು ಕಚೇರಿ ಇಂಥವೆಲ್ಲ ಪರಿಹಾರ ಆದರೆ ನಿನಗೆ ಆರತಿ ಮಾಡ್ತೀನಪ್ಪ ಅಂತ ಹೇಳ್ಕೊಂಡಿರ್ತಾರೆ. ಅದಕ್ಕೆ ಇವತ್ತು ಜಿಲ್ರಗುಂಟೆ ಹನುಮಂತರಾಯನ ಜಾತ್ರೆ ಹತ್ರ ಬಂದಿದ್ದೀವಿ. ಎಲ್ಲೆಲ್ಲಿಂದಲೂ ವೀಕ್ಷಕರೆಲ್ಲ ಬಂದಿದ್ದಾರೆ, ನೋಡೋಣ ಬನ್ನಿ. ನೋಡಿ, ಇಷ್ಟೊಂದು ಆರತಿಗಳಿದೆ, 1000 ಸಂಖ್ಯೆಯಲ್ಲಿ ಆರತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬನ್ನಿ, ಇವತ್ತು ಎಲ್ಲ ವಿಡಿಯೋಸು ಎಲ್ಲ ಗುಡಿ ಸುತ್ತಾಕ್ತಾ ಇದ್ದಾರೆ. ಆರತಿ ಹೊತ್ಕೊಂಡು ಗುಡಿ ಸುತ್ತಾಕ್ತಾವ್ರೆ, ಪ್ರವಚನ ಆಗ್ತಾವ್ರೆ. ಗುಡಿ ಸುತ್ತು ಪ್ರದರ್ಶನನೇ ಹಾಕಿ ಅವ್ರ ಕೋರಿಕೆಗಳು, ಅವ್ರೇನು ಇಷ್ಟಾರ್ಥಗಳು ಎಲ್ಲ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಜನಗಳನ್ನ ಕೇಳ್ಕೊಂಡು ಹೋಗೋಣ ಬನ್ನಿ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ರೈತ ಬಾಂಧವರೇ, ಹನುಮಂತರಾಯನ ಧ್ವಜಗ ಮಾತ್ರ ಹೂವನ ರಾಶಿನೇ ಬಿದ್ದೈತೆ. ಆರತಿಗಳದು ನೋಡಿ, ಹೂವನ ರಾಶಿನೇ ಬಿದ್ದೈತೆ. ಎಲ್ಲ ಆರತಿ ಬೆಳಗಿ ಅವರ ಇಷ್ಟಾರ್ಥ ಆರತಿ ಮಾಡಿಕೊಂಡು ಅವ್ರ ಕೋರಿಕೆ, ಅವ್ರ ಹರಕೆ ಎಲ್ಲ ನೆರವೇರಿಸ್ಕೊಂಡು ಹಿಂಗೆ ಹೂವನ ಬಿಟ್ಕೊಂಡು ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಹರಕೆಗಳನ್ನ ತೀರಿಸ್ಕೊಂಡು. ಬನ್ನಿ, ಆಂಜನೇಯನ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಒಳಗಡೆ ಬಂದಿದ್ದೀನಿ. ದೇವಸ್ಥಾನ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ತೋರಿಸ್ತೀನಿ. ಜಿಲ್ರಗುಂಟೆ ಹನುಮಂತರಾಯನ ದರ್ಶನ. ನವಗ್ರಹ ಅಲ್ಲ, ಅಂಜನಾದೇವಿ. ಆಂಜನಾದೇವಿ ಆಂಜನೇಯ ಸನ್ನಿಧಾನಕ್ಕೆ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ.
ఆంజనేయ దర్శనం చేసుకోండి. యంత్రం కావాలంటే కట్టుకోవచ్చు. కృష్ణ ನೋಡಿ ಕುಟುಂಬಸ್ಥರೇ, ಇವತ್ತು ಜಿಲ್ದಗುಂಟೆ ಹನುಮಂತರಾಯನ ಆರತಿಗಳು ಭಾಳ ದೊಡ್ಡದಾಗಿ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನೋಡಿ ಎಲ್ಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಆಂಜನೇಯ, ಜಿಲ್ದಗುಂಟೆ ಹನುಮಂತರಾಯನ ಸ್ವಾಮಿ ಆರತಿಗಳು ದೊಡ್ಡ ದೊಡ್ಡ ಆರತಿಗಳು ಬಂದಿದೆ. ಜಿಲ್ದಗುಂಟೆ ಹನುಮಂತರಾಯನ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಎಲ್ಲೆಲ್ಲಿಂದ ಬಂದಿದ್ದಾರೆ, ಎಲ್ಲಾನು ದೂರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬನ್ನಿ ನೋಡೋಣ, ಎಲ್ಲ ವಿಚಾರ ಕೇಳೋಣ. ತೀರಿಸಿದ್ದಾರೆ ನಮ್ಮ ಭಕ್ತಿಯೆಲ್ಲ. ನಾನು ಏನೇನು ಅಂದ್ಕೊಂಡಿದ್ನೋ, ನನಗೆ ಒಂದು ಹೆಣ್ಮಗು ಕೊಟ್ಟಿದ್ದಾನೆ, ಒಂದು ಗಂಡು ಮಗು ಬೇಕು ಅಂದ್ಕೊಂಡಿದ್ದೆ, ಒಂದು ಗಂಡು ಮಗು ಕೊಟ್ಟಿದ್ದಾನೆ. ತುಂಬ ಒಳ್ಳೆಯ ದೇವರು. ನಾನು ಕೋರಿಕೆಲ್ಲ ಇವತ್ತು ತೀರಿಸಿದ್ದಾನೆ. ಇವತ್ತು ನಾನು ಚೆನ್ನಾಗಿರ್ಬೇಕು ಅಂದ್ರೂ ದೇವರೇ ಕಾರಣ. ಹಾಂ ಸರ್. ಹಾಂ, ಎಲ್ಲರೂ ಈಗ ನಾವು ಅಂದ್ಕೊಂಡ್ರದು ನಮ್ಮ ಫ್ರೆಂಡ್ಗೆ ಎಲ್ಲ ನಮ್ಮ ಗೆಳೆಯರೆಲ್ಲ ಚೆನ್ನಾಗಿರ್ಬೇಕು, ನಾವು ಒಳ್ಳೆ ಅವ್ರಿಗೊಂದು ಮದುವೆ ಮಕ್ಕಳು ಎಲ್ಲ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಕೋರಿಕೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ಬೆಳಕೊಂಡು ಹೋಗ್ತಾವ್ರೆ ಸ್ನೇಹಿತರೆ. ಜಿಲ್ದಗುಂಟೆ ಹನುಮಂತರಾಯನ ಜಾತ್ರೆಗೆ ಬಂದು ನೋಡಿ ಯಾವ ಥರ ಆರತಿ ಬೆಳ್ಕೊಂಡು ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದಾರೆ. ವಿಶೇಷವಾದ ನೋಡಿ ಸ್ನೇಹಿತರೆ, ನೋಡಿ ದೊಡ್ಡದ ಆರತಿ ಬಂದೈತೆ. ದೊಡ್ಡದಾಗಿ ಆರತಿ ಬೆಳ್ಕೊಂಡು ಹೋಗ್ತಾವ್ರೆ. ಆರತಿ ಎಲ್ಲೆಲ್ಲಿಂದ ಬರ್ತಾ ಇದೆ ವಿಶೇಷ ನೋಡಿ. ಎಲ್ಲಿಂದ ದೊಡ್ಡ ದೊಡ್ಡ ಆರತಿ ಬರ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ದೊಡ್ಡದಾಗ ಆರತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾವ್ರೆ. ಲೆಕ್ಕನೇ ಇಲ್ಲ, ಸಾವಿರ ಲಕ್ಷ ಜನಗಳು ಆರತಿಗಳು ತಂದಿದ್ದಾರೆ ಇವತ್ತು ಜಿಲ್ದಗುಂಟೆ ಹನುಮಂತರಾಯಗೆ. ಬನ್ನಿ ಎಲ್ಲ ನೋಡಿ ಹೋಗ್ತಾ ಇದೆ. ಅವ್ರ ಅರ್ಕೆಗಳನ್ನೆಲ್ಲ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇದೇ ಹನುಮಂತರಾಯನ, ಜಿಲ್ದಗುಂಟೆ ಹನುಮಂತರಾಯನ ಸನ್ನಿಧಾನ. ದೇವರು ಆಂಜನೇಯ. ನೋಡಿ ತುಂಬಾ ಆರತಿಗಳು, ದೊಡ್ಡ ದೊಡ್ಡ ಆರತಿಗಳು ಹೋಗ್ತಾ ಇದ್ದಾವೆ. ಜಾಸ್ತಿ ಸಂಖ್ಯೆಯಲ್ಲಿ ಆರತಿಗಳು ಬರ್ತಾ ಇದ್ದಾವೆ. ಎಲ್ಲಿಂದ ಬಂದವರೆಲ್ಲ ನೋಡೋಣ ಬನ್ನಿ ಸ್ನೇಹಿತರೆ, ಕುಟುಂಬಸ್ಥರೇ. ಜಿಲ್ದಗುಂಟೆ ಎಲ್ಲೆಲ್ಲಿಂದಲೂ ಬಂದಿದ್ದಾರೆ. ನೋಡಿ ದೊಡ್ಡ ದೊಡ್ಡ ಆರತಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಬನ್ನಿ ಕೇಳೋಣ ಸ್ನೇಹಿತರೆ, ಎಂಥ ಆರತಿಗಳೆಲ್ಲ ಬಂದಿದ್ದಾವೆ ನೋಡಿ. ಆರತಿ ದೇವಸ್ಥಾನದೊಳಗೆ ಬರ್ತಾರೆ ಹೊತ್ಕೊಂಡು. ಎಲ್ಲ ಆರತಿಗಳು ಎಲ್ಲ ಊರ ಕಡೆಯಿಂದ ಆರತಿಗಳು ತಗೊಂಡು ಬರ್ತಾ ಇದ್ದಾರೆ ಸನ್ನಿಧಾನಕ್ಕೆ. ಬನ್ನಿ ನೋಡಿ, ಇನ್ನ ಬಂದು ಆರತಿಗಳು ಒಳ್ಳೊಳ್ಳೆ ಸಂಖ್ಯೆಯಲ್ಲಿ ಬರ್ತಾ ಐತೆ. ಆರತಿಗಳು ದೊಡ್ಡ ದೊಡ್ಡದಾಗೆ. ಬನ್ನಿ ಸ್ನೇಹಿತರೆ. ಎಲ್ಲಿಂದ ಬಂದಿರೋದು ನೀವು? ಎಲಿಗುಂಡ್ಲು ಏನು ಕೋರಿಕೆ ಮಾಡ್ಕೊಂಡಿದ್ರಿ? ದೇವಸ್ಥಾನಕ್ಕೆ ಮೊದಲಿಂದೆಲ್ಲ ಮಾಡ್ತೀವಿ, ಅದಕ್ಕೆ ಇವಾಗಲೂ ಮಾಡ್ತಾ ಇದ್ದೀವಿ. ಏನಾದ್ರು ಕೋರಿಕೆ ಮಾಡ್ಕೊಂಡಿದ್ರೆ? ಮೊದಲಿಂದಲೂ ಮಾಡ್ತಾ ಇದ್ದೀವಿ ನಾವು, ವರ್ಷ ಮಾಡ್ತಾ ಇರ್ತೀವಿ. ನೋಡಿ ದೊಡ್ಡ ದೊಡ್ಡ ಆರತಿಗಳೆಲ್ಲ ಹೋಗ್ತಾ ಇದೆ. ಗೋವಿಂದ ಗೋವಿಂದ ಅನ್ಕೊಂಡು ನೋಡಿ ಜಾಸ್ತಿ ಆಗ್ತಾ ಇದ್ದಾವೆ ಆರತಿಗಳು. ನೋಡಿ ಫುಲ್ಲು ಜಾಸ್ತಿ ಆಗ್ತಾ ಬರ್ತಾ ಐತೆ ಇವತ್ತು ಆರತಿಗಳು. ನೋಡಿ ಎಲ್ಲ ಆರತಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ. ನೋಡಿ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದೆ ಆರತಿಗಳು. ಎಲ್ಲ ಸುಮಾರು ಜನ ಬರ್ತಾ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಜಾಸ್ತಿ ಜನ ಆಯ್ತು ಸ್ನೇಹಿತರೆ, ರೈತ ಬಾಂಧವರೇ. ಜಾಸ್ತಿ ಜನಗಳು ಬರ್ತಾ ಇದ್ದಾರೆ. ಬನ್ನಿ ಎಲ್ಲ ನೋಡಿಕೊಂಡು ನೋಡಿ ಆರತಿಗಳು ಬೆಳ್ಕೊಂಡು
ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾವ್ರೆ ಜನಗಳು ನೋಡಿ. ಸ್ನೇಹಿತರೆ, ರೈತ ಬಾಂಧವರೇ, ಕುಟುಂಬಸ್ಥರೇ, ಈ ಫಸ್ಟ್ನೇ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೆಕೆಂಡ್ನೇ ವಿಡಿಯೋಕ್ಕೆ ಹೋಗೋಣ, ಜಾಸ್ತಿ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಆಂಧ್ರ ಪ್ರದೇಶ್. ಮಡಕ್ಷಿರ ತಾಲೂಕು, ಮಡಕ್ಷಿರ ಮಂಡಲ, ಜಿಲ್ದಗುಂಟೆ ಹನುಮಂತರಾಯ ಎಲ್ಲರಿಗೂ ಕಾಪಾಡಲಿ, ದರ್ಶನ ಮಾಡ್ಕೊಳ್ಳಿ. ಈ ವಿಡಿಯೋ ಫಸ್ಟ್ನೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೆಕೆಂಡ್ನೇ ವಿಡಿಯೋ ಅದಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಅಂಜಲಿ ಸುತ